ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ತಾಲೂಕು ಆಸ್ಪತ್ರೆಗೆ ಭಾನುವಾರ ಸಂಜೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಪರಿಶೀಲಿಸಿದರು. ಸವದತ್ತಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಮುಗಿಸಿಕೊಂಡು ಮರಳಿ ಹೋಗುವಾಗ ರಾಮದುರ್ಗ ತಾಲೂಕು ಆಸ್ಪತ್ರೆಯ ಪರಿಶೀಲನೆ ನಡೆಸಿದ ಅವರು ರಾಮದುರ್ಗ ಆಸ್ಪತ್ರೆಯಲ್ಲಿಯೂ ವೈದ್ಯರ ನೇಮಕ ಮಾಡಲಾಗುವುದೆಂದು ತಿಳಿಸಿದರು. ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಬೆಳಗಾವಿ ಜಿಲ್ಲೆಯ ಸವದತ್ತಿ ಮತ್ತು ರಾಮದುರ್ಗದ ತಾಲೂಕು ಆಸ್ಪತ್ರೆಗಳನ್ನು ಪುನರ್ ನಿರ್ಮಾಣ ಮಾಡಿ ಅಭಿವೃದ್ಧಿಗೊಳಿಸುವುದಾಗಿ ಘೋಷಿಸಿದೆ. ಅದರಂತೆ ಎಲ್ಲಾ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದೆಂದು ಹೇಳಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭಾನುವಾರ ಭೇಟಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಸ್ಪತ್ರೆ ಸ್ಥಿತಿಗತಿಗಳ ಕುರಿತು ಪರಿಶೀಲನೆ ಮಾಡಿದರು. ರಾಮದುರ್ಗ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್, ಹೆರಿಗೆ, ಐಸಿಯು, ಹೊರರೋಗಿ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ಕಚೇರಿಗೆ ತೆರಳಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರ ಕೊರತೆ, ತಜ್ಞ ವೈದ್ಯರ ಕೊರತೆ ಹಾಗೂ ಎಕ್ಸ್ರೇ ಮತ್ತಿತರ ವಿಭಾಗಗಳಲ್ಲಿ ಟೆಕ್ನಿಷಿಯನ್ಗಳ ಹುದ್ದೆಗಳು ಖಾಲಿ ಇರುವ ಬಗ್ಗೆ ಸಚಿವರ ಗಮನಕ್ಕೆ ತರಲಾಯಿತು. ಇದಕ್ಕೆ ಸ್ಪಂದಿಸಿದ ಸಚಿವರು ಅರವಳಿಕೆ ವೈದ್ಯರ ನೇಮಕಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ತಜ್ಞ ವೈದ್ಯರ ನೇಮಕ ಆಗುವ ತನಕ ಲಭ್ಯ ಇರುವ ವೈದ್ಯರ ಸೇವೆಯನ್ನೇ ಬಳಸಿಕೊಳ್ಳಲು ಸೂಚಿಸಿದರು. ಈ ವೇಳೆ ಆರೋಗ್ಯ ಇಲಾಖೆ ಜಂಟಿ ನಿರ್ದೇಶಕಿ ಪುಷ್ಪಾ, ಡಿಎಚ್ಒ ಐಪಿ ಗಡಾದ್, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಸಚಿವರಿಗೆ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನವೀನ್ ನಿಜಗುಲಿ, ಟಿಪಿಐಡಿ ಅಯ್ಯಪ್ಪ ಕುಂಬಾರ್ ಇತರ ವೈದ್ಯರು ಹಾಜರಿದ್ದರು. ಎಂಡಿ ಸೋಹಿಲ್ ಬಾಯ್ರುಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ರಾಮದುರ್ಗ ತಾಲೂಕು ಆಸ್ಪತ್ರೆಗೆ ವಿಸಿಟ್ ಮಾಡಿದ್ರಿ. ನಾನು ಇಲ್ಲಿ ಆರೋಗ್ಯ ಮೇಳ ಅಂತ ಹೇಳಿ ನಾವೇನು ಆಯೋಜನೆ ಮಾಡಿದ್ದು ಸವದತ್ತಿಯಲ್ಲಿ ಆ ಕಾರ್ಯಕ್ರಮ ಇತ್ತು. ಅದ್ರ ಜೊತೆಯಲ್ಲಿ ಈಗ ವಾಪಸ್ ಹೋಗಬೇಕಾದ್ರೆ ನಾನು ಈ ವರ್ಷ ನಾವು ಸವದತ್ತಿ ಮತ್ತು ರಾಮದುರ್ಗಕ್ಕೆ ಎರಡು ಕಡೆನೂ ಹೊಸ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿ ಸೇರಿಸಿದ್ದೀವಿ. ಆದ್ದರಿಂದ ಸ್ಥಳ ನೋಡ್ಕೊಂಡು ಹೋಗೋಣ, ಈ ಆಸ್ಪತ್ರೆ ಎಲ್ಲಿದೆ, ಹೇಗಿದೆ ಅಂತ. ಹೇಗೋ ಬಂದಿದ್ನಲ್ಲ, ಅದಕ್ಕೆ ನೋಡಿಕೊಂಡು ಬರುವಂಥ ದಿವಸದಲ್ಲಿ ಇಲ್ಲಿ ಒಂದು ನೂತನ ಒಳ್ಳೆ ಆಧುನಿಕ ಒಂದು 100 ಬೆಡ್ಡನ್ನು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಕಟ್ಟಡದ ಜೊತೆಗೆ ವೈದ್ಯರ ಕೊರತೆ ಕೂಡ ಇದೆ. ವೈದ್ಯರ ಕೊರತೆ, ಅರವಳಿಕೆ ತಜ್ಞರಿಲ್ಲ. ಅರವಳಿಕೆ ತಜ್ಞರು ಈಗ ತೊಗೊಂಡಿದ್ದಾರೆ. ಒಬ್ಬರು ಪರ್ ಕೇಸ್ ಬೇಸಿಸ್ ಮೇಲೆ ಯಾವಾಗ ಬರಬೇಕು ಅವಾಗ ಬಂದು ಹೋಗೋದಕ್ಕೆ ಅವರು ಕೂಡ ತೊಗೊಂಡಿದ್ದಾರೆ ಅಲ್ವಾ. ಆಮೇಲೆ ಸ್ತ್ರೀರೋಗ ತಜ್ಞರು ತೊಗೊಂಡಿದ್ದಾರೆ. ಅರವಳಿಕೆ ತಜ್ಞರನ್ನು ನಾವು ಇಲ್ಲಿ ಇನ್ನೂ ತೊಗೊಂಡಿಲ್ಲ. ಅವರು ಒಬ್ಬರು ಸ್ತ್ರೀರೋಗ ತಜ್ಞರು ಬಂದ ನಂತರ ಅವ್ರದ್ದು ಏನಾದರೂ ಒಂದು ಕಾಂಟ್ಯಾಕ್ಟ್ನ ತೊಗೊಳಕ್ಕೆ ನೋಡ್ತೀವಿ. ಈಗ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಬೇಕಂದ್ರೆ ಅರವಳಿಕೆ ತುಂಬ ಅವಶ್ಯಕತೆ. ಹೌದೌದು, ಅವ್ರು ಬೇಕೇ ಬೇಕಾಗ್ತದೆ. ನಾವು ನಮ್ಮ ಉದ್ದೇಶ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಬರುವ ಏನು ಈಗ ಟ್ರಾನ್ಸ್ಫರ್ ನಾವು ಮಾಡ್ತಾ ಇದ್ದೀವಿ ಏಪ್ರಿಲ್ ತಿಂಗಳು, ಮೇ ತಿಂಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಆ ವರ್ಗಾವಣೆಯಲ್ಲಿ ಕಂಪಲ್ಸರಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು ತಾಲೂಕು ಆಸ್ಪತ್ರೆ ಮಾಡಿದ್ರೆ ಕಂಪಲ್ಸರಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಫಿಲಪ್ ಆಗಬೇಕು. ಆಮೇಲೆ ಉಳಿದಿರೋ ಕಡೆ ನಾವು ಕೊಡ್ತೀವಿ. ಅದಕ್ಕೆ ಎಲ್ಲೆಲ್ಲಿ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲರನ್ನು ಕೂಡ ತಾಲೂಕು ಆಸ್ಪತ್ರೆಗಳಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಂಥ ಇದು ಸ್ತ್ರೀರೋಗ ತಜ್ಞರು, ಅರವಳಿಕೆ ತಜ್ಞರು, ಮಕ್ಕಳ ತಜ್ಞರು ಕಡ್ಡಾಯವಾಗಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಅವರು ಒಂದಲ್ಲ ಎರಡಾದರೂ ಇರಬೇಕು ಅಂತ ನಮ್ಮ ಒಂದು ಪ್ರಯತ್ನ. ಒಬ್ಬರಿಗಿಂತ ಇಬ್ಬರಾದರೂ ಇರಲಿ. 24/7 ನಡೀತದೆ ಅವಾಗ ಆಸ್ಪತ್ರೆ. ಓಕೆ, ಐಸಿಯು ಬೆಡ್ಗಳು ನಿರ್ಮಾಣ ಆಗಿ ಸುಮಾರು ವರ್ಷಗಳೇ ಕಳೆದು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಇನ್ನೂವರೆಗೂ ಕೂಡ ಅದು ರೋಗಿಗಳಿಗೆ ಯೂಸ್ ಆಗ್ತಾ ಇಲ್ಲ. ಉದ್ಘಾಟನೆ ಭಾಗ್ಯನೇ ಕಂಡಿಲ್ಲ. ನಾನು ಪೂರ್ತಿ ಮಾಹಿತಿ ಇಲ್ಲ. ನಾನು ಇವತ್ತು ಜಸ್ಟ್ ಈ ಜಾಗ ನೋಡೋಕೆ ಬಂದಿದ್ದೀನಿ. ಅದನ್ನು ತಿಳ್ಕೊಳ್ತೀನಿ ಏನಾಗಿದೆ ಅಂತ. ತಿಳ್ಕೊಂಡ ನಂತರ ಯಾಕೆ ಅಲ್ಲಿ ಏನು ಅಂತ ನಮ್ಮ ಕಮಿಷನರು ಕೂಡ ಬಂದಿದ್ದಾರೆ. ಸೊ ಅವ್ರಿಗೂ ಹೇಳ್ತೀನಿ, ನಾನು ಚೆಕಪ್ ಮಾಡಿ ಕೇಳ್ತೀನಿ. ಜೊತೆಗೆ ವೈದ್ಯರು ಖಾಸಗಿ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಸರ್, ಒಂದು ಆರೋಪಗಳು ಕೇಳಿ ಬರ್ತವೆ. ವೈದ್ಯರಿಗೆ ಸಂದರ್ಭ ನಂತರ ಅವರಿಗೆ ಖಾಸಗಿಯಲ್ಲಿ ಅಭ್ಯಾಸ ಮಾಡೋಕ್ಕೆ ಅವಕಾಶ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಆಸ್ಪತ್ರೆ ಡ್ಯೂಟಿ ಸಮಯದಲ್ಲಿ ಅವ್ರು ಇಲ್ಲೇ ಇರಬೇಕು. ಅಲ್ಲೇನಾದರೂ ಲೋಪ ಆಗಿದ್ರೆ ನಮ್ಮ CEO ZP ಅವ್ರಿಗೆ ಹೇಳಿದ್ದೀನಿ. ಅದರ ಬಗ್ಗೆ ಯಾರೊಬ್ಬರ ಬಗ್ಗೆ ಪ್ರತ್ಯೇಕವಾದಂಥ ಆರೋಪ ಇದೆ.
ಅದನ್ನು ಎನ್ಕ್ವೈರಿ ಮಾಡಿಬಿಟ್ಟು ಅದ್ರ ಮೇಲೆ ಏನು ಕ್ರಮ ತೊಗೊಳ್ಳಿ ಅಂತ ನಾನು COZP ಹೇಳಿದ್ದೀನಿ. ವೈದ್ಯರಿಗೆ ನೀವು ಒಂದು ಹಾಜರಿ ಪ್ರಕ್ರಿಯೆ ಜಾರಿಗೆ ತಂದಿದೆ ಸರ್, ಕನಿಷ್ಠ 3 ಬಾರಿ ಆದರೂ ಈಗ ನಾವು ತೊಗೊಂಡು ಬಂದಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಾವು ಒಂದು ವೈದ್ಯರಿಗೆ, ಸಿಬ್ಬಂದಿಯವರಿಗೆ ಎಲ್ರಿಗೂ ಒಂದು ಹೊಸ ಸಿಸ್ಟಮನ್ನು ಮೊಬೈಲ್ ಆ್ಯಪ್ ಮುಖಾಂತರನೇ ಅದು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಈಗ ನಾವು ಎಲ್ಲರದು ರಿಜಿಸ್ಟ್ರೇಷನ್ ನಡೀತಾ ಉಂಟು, ಆ ಒಂದು ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ಕೊಳ್ತವ್ರೆ. ಸೊ ಅದನ್ನು ಈಗ ನಾವು ಅವ್ರದ್ದು ಅದರಲ್ಲಿ ಮೊಬೈಲ್ ಮುಖಾಂತರ ಅವ್ರ ಲೊಕೇಶನ್ನು ಮತ್ತು ಅವರ ಒಂದು ಸಮಯ ಎರಡೂ ಕೂಡ ನಮಗೆ ಗೊತ್ತಾಗ್ತದೆ. ಸೊ ಕಡ್ಡಾಯವಾಗಿ ಹಾಜರಾತಿಯನ್ನು ನಾವು ಅದರ ಮುಖಾಂತರ ಒಂದು ವರದಿ ಬರೋದಕ್ಕೆ ಒಂದು ನೂತನ ವ್ಯವಸ್ಥೆಯನ್ನು ಈಗ ಇಂಟ್ರೊಡ್ಯೂಸ್ ಈಗಾಗಲೇ ಶುರು ಮಾಡಿದ್ದೀವಿ. ಈಗೆಲ್ಲ ರಿಜಿಸ್ಟರ್ ಆಗ್ತಾ ಇದೆ ಆ್ಯಪ್ಗೆ. KMS ಅಂದರೆ ಅದೇ ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈಗಾಗಲೇ. ಆಯಿತಾ? ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.